ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದು ನನ್ನ ಮಗಳ ಬರ್ತ್ಡೇ ದಿನದ ವ್ಲಾಗ್ ಆಗಿರುತ್ತೆ. ನಾರ್ಮಲ್ ಆಗಿ ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಮಾರ್ನಿಂಗ್ ಅಂತ ಅನ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಓಕೆ, ಈವ್ನಿಂಗ್ ಹೋಗೋಣ ಅಂತೇಳಿ ನಾವು ಮನೆಯಲ್ಲೇ ನನ್ನ ಮಗಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ನೀಟಾಗಿ ರೆಡಿ ಮಾಡಿ ಅದರಲ್ಲಿ ಒಂದು ಹೊಸ ಬಟ್ಟೆ ಹಾಕಿಬಿಟ್ಟು ಸೋಫಾ ಮೇಲೆ ಕೂರಿಸಿ ಈ ತರ ಅವಳಿಗೆ ಕುಂಕುಮ ಎಲ್ಲ ಇಟ್ಟು ಹೂ ಮಾಡಿಸಿ ಆರತಿ ಎಲ್ಲ ಮಾಡಿದೆ. ಸೊ ನಾವೆಷ್ಟೇ ಮಾಡ್ರನ್ ಪ್ರಪಂಚದಲ್ಲಿದ್ರೂ ಹಳೆ ನಮ್ಮ ಸಂಪ್ರದಾಯಗಳು ಇದನ್ನೆಲ್ಲ ನಾವು ಮರಿಬಾರ್ದಲ್ವಾ. ಸೊ ಆಗಿನ ಕಾಲದಲ್ಲಿ ಈ ತರ ಎಲ್ಲ ಮಕ್ಕಳು ಬರ್ತಡೇ ಆದ್ರೆ ಈ ತರ ಅವ್ರಿಗೆಲ್ಲ ರೆಡಿ ಮಾಡಿ ಕುಂಕುಮ ಇಟ್ಟು ಹೂ ಎಲ್ಲ ಮಾಡಿಸಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಸೊ ನಾನು ಅದೇ ರೀತಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗಂತ ಹೇಳಿ ನಾವು ತುಂಬಾ ಹಳೆ ಸಂಪ್ರದಾಯನೇ ಫಾಲೋ ಮಾಡಲ್ಲ. ಸೊ ನಮ್ಗೆ ಯಾವ ಟೈಮಲ್ಲಿ ಯಾವ ತರ ಬೇಕೋ ಆ ತರ ಸೆಲೆಬ್ರೇಟ್ ಕೂಡ ಮಾಡ್ಕೊಳ್ತೀವಿ. ಸೊ ಇವಾಗ ಮಾರ್ನಿಂಗ್ ಈ ತರ ಎಲ್ಲ ಅವಳಿಗೆ ಆರತಿ ಎಲ್ಲ ಮಾಡಿ ಈ ತರ ಸೆಲೆಬ್ರೇಟ್ ಮಾಡಿದೆ. ನಾವು ಹೇಗಿರ್ತೀವಿ, ನಮ್ಮ ಬಿಹೇವಿಯರ್ ಹೇಗಿರುತ್ತೆ, ನಾವೇನೆಲ್ಲ ಕೆಲಸ ಮಾಡ್ತೀವಿ, ನಮ್ಮ ಸಂಪ್ರದಾಯಗಳೆಲ್ಲ ಇದೆಲ್ಲ ನೋಡಿನೇ ಅಲ್ಲ ಮಕ್ಕಳು ಕೂಡ ಕಲಿಯೋದು. ಸೊ ಹಾಗೇನೆ ನಾವು ಇದನ್ನೆಲ್ಲ ಅವ್ರಿಗೆ ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡ್ಕೊಂಡು ಬಂದ್ರೆ ಅವ್ರು ಕೂಡ ದೊಡ್ಡವರಾಗಿ ಅವ್ರ ಫ್ಯಾಮಿಲಿಯಲ್ಲಿ ಕೂಡ ಅವರು ಇದೇ ತರ ಮಾಡ್ತಾರೆ. ಸೊ ಅದು ನನಗೆ ನಂಬಿಕೆ ಇದೆ. ಸೊ ಅವ್ರು ಕೂಡ ಕಲಿತಾರೆ ಈ ತರ ಸಂಪ್ರದಾಯಗಳೆಲ್ಲ. ಸೊ ಮಾಡ್ರನ್ ಆಗಿನೂ ಇರಬೇಕು, ಹಾಗೆ ಟ್ರೆಡಿಷನಲ್ ಆಗಿಯೂ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮನೆಯಲ್ಲಿ ಅವ್ರ ತಾತ ಕೂಡ ಇದ್ರು. ಅವರು ಕೂಡ ಈ ತರ ಕುಂಕುಮ ಇಟ್ಟು ಜಸ್ಟ್ ಹೂವನ ಅವಳ ತಲೆ ಮೇಲೆ ಹಾಕಿ ಮತ್ತೆ ಒಂದು ಸ್ವೀಟ್ ಕೂಡ ತಿನ್ಸಿದ್ರು. ಈ ತರ ದೊಡ್ಡೋರ ಆಶೀರ್ವಾದನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಕಲ್ಸ್ಕೊಡ್ಬೇಕು. ಅವಾಗ ಅವ್ರಿಗೂ ಕೂಡ ದೊಡ್ಡೋರ್ ಮೇಲೆ ಗೌರವ ಎಲ್ಲ ಬರುತ್ತೆ. ಸೊ ಅವ್ರ ಬ್ಲೆಸ್ಸಿಂಗ್ಸ್ ಬೇಕು ಅಂತ ಅವ್ರು ಕೂಡ ಅನ್ಸತ್ತೆ. ಸೊ ಅದನ್ನ ನಾವು ಚಿಕ್ಕ ವಯಸ್ಸಿಂದನೇ ಕಲಿಸ್ಕೊಡ್ಬೇಕು. ಇನ್ನು ಮನೇಲಿ ನನ್ನ ಹಸ್ಬೆಂಡ್ ಕೂಡ ಇರೋದ್ರಿಂದ ಅವಳಿಗೆ ಈ ತರ ಹೂವೆಲ್ಲ ಹಾಕಿ ಆಶೀರ್ವಾದ ಮಾಡಿ ವಿಶ್ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು ಅವಳಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ. ಸೊ ಇದೊಂದು ಸ್ಮಾಲ್ ಹ್ಯಾಪಿನೆಸ್ ಎಲ್ಲ ಒಂದು ಮೆಮೊರಿಯಾಗಿ ಇಟ್ಕೋಬೇಕು ನಾವು. ಸೊ ಅವರು ದೊಡ್ಡವರಾದ್ಮೇಲೆ ಈ ತರ ಎಲ್ಲ ವಿಡಿಯೋಸ್ ತೋರಿಸಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಇನ್ನು ನನ್ನ ಮಗಳ ಬರ್ತಡೇನ ನಾವು ಹ್ಯಾಪಿ ಸ್ಕ್ರೀನ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಿಮ್ಗೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಹ್ಯಾಪಿ ಸ್ಕ್ರೀನ್ಸ್ ಎಷ್ಟು ಫೇಮಸ್ ಅಂತ. ಸೊ ಅವ್ರ ಬ್ರಾಂಚ್ ತುಂಬಾ ಕಡೆ ಇದೆ. ಹಾಗೇನೆ ನಾವೇ ಇರುವಂತ ಏರಿಯಾದಲ್ಲಿ ಕೂಡ ಇದೆ. ಸೊ ನಾವು ಅಲ್ಲೇ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ. ನಾವು ಹೋಗಿ ಒಂದು 15 ಮಿನಿಟ್ಸ್ಗೆ ನಮ್ಮ ಹಸ್ಬೆಂಡ್ ಅವರ ಅಣ್ಣ ಮತ್ತೆ ಅದಕ್ಕೆ ಮಕ್ಕಳು ಎಲ್ಲರೂ ಕೂಡ ಬಂದ್ರು. ಇನ್ನು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಈ ತರ ಒಂದು ವಿಡಿಯೋಸ್ ಎಲ್ಲ ತಗೊಂಡಿದೀವಿ. ನೀವು ಆಲ್ರೆಡಿ ರೀಲ್ಸ್ ಅಲ್ಲಿ ತುಂಬಾ ಜನ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಇನ್ನು ಕೇಕ್ ವೈಸ್ ಬಂದ್ರೆ ಅವಳಿಗೆ ಬಟರ್ಫ್ಲೈ ತರ ಕೇಕ್ ಮಾಡ್ಸೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ನಾವು ಹೇಗೆ ಹೇಳಿದ್ವಿ ಅದೇ ರೀತಿ ಅವರು ಕೂಡ ರೆಡಿ ಮಾಡಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಕೇಕು. ಇನ್ನು ಡೆಕೋರೇಷನ್ ಅಂತೂ ಹೇಳೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನನ್ಗೆ ಇದು ವರ್ತ್ ಅಂತಾನೆ ಅನ್ಸತ್ತೆ. ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದೆಲ್ಲ ಬೆಸ್ಟ್ ಅಂತಾನೆ ಅನ್ಸತ್ತೆ. ಇನ್ನು ಫಾಗ್ ಎಂಟ್ರಿ ಕೂಡ ಮಾಡಿಸಿದ್ವಿ. ತುಂಬಾನೇ ಚೆನ್ನಾಗಿತ್ತು. ನಾವು ಲಾಸ್ಟ್ ಟೈಮ್ ಕೂಡ ಇದೇ ಹ್ಯಾಪಿ ಸ್ಕ್ರೀನ್ಸ್ ಅಲ್ಲೇ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ನಮ್ ದಿಯಾದು. ಸೊ ಯಾಕೆ ಈ ಇಯರ್ ಕೂಡ ಮಾಡಬಾರ್ದು ಅಂತ ಅನ್ಕೊಂಡು ಓಕೆ ಇಲ್ಲೇ ಮಾಡೋಣ ಅಂತ ಡಿಸೈಡ್ ಆದ್ವಿ. ನಮ್ಗೆ ಇದೇನು ಫಸ್ಟ್ ಟೈಮ್ ಅಲ್ಲ, ಇಲ್ಲಿ ಸೆಕೆಂಡ್ ಟೈಮ್ ನಾವು ಮಾಡ್ತಾ ಇರೋದು. ನಾವೇನು ಜಾಸ್ತಿ ಜನಕ್ಕೇನು ಇನ್ವೈಟ್ ಮಾಡಿರ್ಲಿಲ್ಲ. ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ, ನಾವು, ಹಾಗೇನೆ ನನ್ನ ಹಸ್ಬೆಂಡ್ ಅವ್ರ ಅಣ್ಣ ಅದಕ್ಕೆ ಮತ್ತೆ ನಮ್ಮ ಅಕ್ಕ ಬಾವ ಅಷ್ಟೇ. ಸುಮ್ಮನೆ ಯಾಕೆ ಜಾಸ್ತಿ ಜನ ಅಂತ ಹೇಳಿ ನಾವು ನಮ್ಮ ಫ್ಯಾಮಿಲಿಯವರೇ ಎಲ್ಲ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲಿ ಹ್ಯಾಪಿ ಸ್ಕ್ರೀನ್ಸ್ ಅಲ್ಲಿ ಒಂದು 4 ಟೈಪ್ ಆಫ್ ಡೆಕೋರೇಷನ್ಸ್ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಕಪಲ್ ಡೆಕೋರೇಷನ್ ಅಂತಾನೆ ಹೇಳ್ಬೋದು. ಈ ಕಪಲ್ಸ್ ಗಳೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗಳ ಬರ್ತ್ಡೇ ಡ್ರೆಸ್ ಅಂತೂ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟೈಮ್ ತಗೊಳ್ತು. ಯಾಕಂದ್ರೆ ಡೆಕೋರೇಷನ್ ಪರ್ಪಲ್ ಇರೋದ್ರಿಂದ ಡ್ರೆಸ್ ಸ್ವಲ್ಪ ಲೈಟ್ ಕಲರ್ ಅಲ್ಲಿ ಇರಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗೇನೆ ನಾವು ಅನ್ಕೊಂಡಿರೋ ತರ ಕಲರ್ ಅಲ್ಲಿ ಡ್ರೆಸ್ ಕೂಡ ಸಿಕ್ತು. ಬಟ್ ಕಾಸ್ಟ್ ಅಂತೂ ತುಂಬಾನೇ ಹೈ ಇತ್ತು. ಬಟ್ ಓಕೆ ಇದನ್ನ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಇದಕ್ಕಿಂತ ಮುಂಚೆ ಒಂದು ಡ್ರೆಸ್ ನೋಡಿದ್ವಿ, ಅದು ಪರ್ಪಲ್ ಕಲರ್ ಇತ್ತು. ಬಟ್ ನಾವು ಆಲ್ರೆಡಿ ಡೆಕೋರೇಷನ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿಂದ ಪರ್ಪಲ್ಗೆ ಪರ್ಪಲ್ ಡ್ರೆಸ್ ಹಾಕಿದ್ರೇನೆ ಮ್ಯಾಚ್ ಆಗಲ್ಲ ಅಂತ ನಾವು ಅನ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ಸೊ ಫೈನಲಿ ಈ ತರ ಒಂದು ಡ್ರೆಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ.
ನಾನು ಆವಾಗಲೇ ಹೇಳ್ದಂಗೆ ಕೇಕ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಮ್ಮ ದಿಯಾ ಅಷ್ಟಾಗಿ ಕೇಕ್ ಎಲ್ಲ ತಿನ್ನೋಲ್ಲ. ಬಟ್ ಅವಳಿಗೆ ಅವತ್ತು ತುಂಬಾನೇ ಇಷ್ಟ ಆಯಿತು ಆ ಕೇಕ್. ಸೊ ಈ ಥರ ಲಾಸ್ಟಲ್ಲಿ ಬಲೂನ್ ಜೊತೆ ಎಲ್ಲ ಆಟ ಆಡ್ಕೊಂಡು, ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ಅವಳಂತೂ ತುಂಬಾನೇ ಎಂಜಾಯ್ ಮಾಡಿದ್ಲು ಅಂತಾನೆ ಹೇಳ್ಬೋದು. ಜೊತೆಯಲ್ಲಿ ನನ್ನ ಹಸ್ಬೆಂಡ್ ಕೂಡ ಸೇರ್ಕೊಂಡು ಮಕ್ಳ ಜೊತೆಯಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ರು. ನನ್ನ ಹಸ್ಬೆಂಡ್ ಯಾವ ಮಕ್ಳು ಇರ್ತಾರೋ ಆ ಗ್ಯಾಂಗಲ್ಲಿ ಅವರಂತೂ ಕಂಪಲ್ಸರಿ ಇದ್ದೇ ಇರ್ತಾರೆ. ಇನ್ನ ನನ್ನ ಅಕ್ಕನ ಮಕ್ಳು ಅಷ್ಟೇ ಅವರಿಬ್ರು ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು. ಇನ್ನು ನಮಗೆ 2 ಅವರ್ಸ್ ಟೈಮ್ ಇರೋದ್ರಿಂದ ಲಾಸ್ಟಲ್ಲಿ ಎಲ್ಲರೂ ಡ್ಯಾನ್ಸ್ ಕೂಡ ಮಾಡಿದ್ವಿ. ನಾನು ನಮ್ಮ ಅಕ್ಕಂದಿರೆಲ್ಲ ಸೇರಿ ರಾರ ರಕಮ್ಮ ಸಾಂಗ್ ಇದೆಯಲ್ಲ ಅದಕ್ಕೆ ಡ್ಯಾನ್ಸ್ ಕೂಡ ಮಾಡಿದ್ವಿ. ಹಾಗೆಯೇ ಮಕ್ಕಳು ಕೂಡ ಅಷ್ಟೇ ತುಂಬಾನೇ ಎಂಜಾಯ್ ಮಾಡಿದ್ರು. ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿದ್ರು. ಇನ್ನು ನಾವು ಊಟಕ್ಕೆ ಜಮೀನ್ದಾರ್ ಅಂತ ಒಂದು ರೆಸ್ಟೋರೆಂಟ್‌ಗೆ ಹೋಗಿದ್ವಿ. ಫುಡ್ ಅಂತೂ ಹೇಳೋ ಮಾತೇ ಇಲ್ಲ ಅಷ್ಟು ಚೆನ್ನಾಗಿತ್ತು. ಅದು ಅನ್‌ಲಿಮಿಟೆಡು. ನಮ್ಗೆ ಒಂದು ಪರ್ಸನ್‌ಗೆ ಆಲ್ಮೋಸ್ಟ್ 500 ಆ ಥರ ಪ್ರೈಸು. ಸೊ ನಾನ್ ವೆಜ್, ವೆಜ್ ಎಲ್ಲ ಏನೇನು ವೆರೈಟೀಸ್ ಇದೆ ಎಲ್ಲ ಇತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.